ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಪತ್ರ ಲೇಖನದಲ್ಲಿ ವ್ಯಾವಹಾರಿಕ ಪತ್ರವನ್ನು ಹೇಗೆ ಬರಿಬೇಕು ಅನ್ನೋದನ್ನು ನಾವು ಈ ದಿನ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಓಕೆ, ಪ್ರಶ್ನೆ ಯಾವ ರೀತಿ ಇದೆ ನೋಡೋಣ. ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಗ್ರಂಥಾಲಯ ಸ್ಥಾಪನೆಗೆ ಕೇಂದ್ರ ಗ್ರಂಥಾಲಯದ ಅಧಿಕಾರಿಗಳಿಗೊಂದು ಪತ್ರ ಬರೆಯಿರಿ. ಓಕೆ, ಯಾರಿಗೆ ಪತ್ರವನ್ನು ಬರೀಬೇಕು ಅಂತ ಹೇಳ್ತಾ ಇದ್ದಾರೆ? ಕೇಂದ್ರ ಗ್ರಂಥಾಲಯದ ಅಧಿಕಾರಿಗಳಿಗೆ. ಅಂದರೆ ಓಕೆ, ನಾವು ಆದ್ದರಿಂದ ನಾವಿಲ್ಲಿ ಅವರು ಲೆಟರಲ್ಲಿ ಏನನ್ನ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ ಅದನ್ನು ಬರೀಬೇಕು. ಕೊಟ್ಟಿಲ್ಲ ಅಂತ ಹೇಳಿದರೆ ನಾವೇ ಈ ರೀತಿಯಾಗಿ ಇಮ್ಯಾಜಿನೇಷನಲ್ಲಿ ಬರಿಬೇಕಾಗುತ್ತೆ. ಫಸ್ಟ್ ಇವರಿಂದ ಯಾರು ಲೆಟರನ್ನು ಬರಿತಾ ಇದ್ದಾರೆ ಅಂತ ಹೇಳಿ. ಓಕೆ, ನಾಗರಿಕರು, ಹೊಸ ಬಡಾವಣೆ, ಮಂಗಳೂರು. ಇವರಿಗೆ ಗ್ರಂಥಾಲಯಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಮಾನ್ಯರೇ, ವಿಷಯ. ಇಲ್ಲಿ ನೋಡಿ, ವ್ಯಾವಹಾರಿಕ ಪತ್ರವನ್ನು ಬರಿಬೇಕಾದ್ರೆ ನಾವು ಯಾವಾಗಲೂ ಕೂಡ ಇಂದ ಗೆ ಬರಿಬೇಕು. ಹಾಗೆ ಮಾನ್ಯರೇ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಹಾಗೆ ವಿಷಯವನ್ನು ಬರಿಬೇಕು. ವಿಷಯ ಅಂತ ಹೇಳಿದರೆ ನಾವು ಯಾವುದಕ್ಕೋಸ್ಕರ ಲೆಟರ್ ಬರಿತಾ ಇದ್ದೀವಿ ಅಂತ ಹೇಳಿ ಅದನ್ನು ಒಂದು ಸೆಂಟೆನ್ಸಲ್ಲಿ, ಅಂದರೆ ಒಂದು ವಾಕ್ಯದಲ್ಲಿ ಬರಿಬೇಕಾಗುತ್ತೆ. ನಂತರ ಮ್ಯಾಟರನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಬೇಕು. ಓಕೆನಾ? ಮಾನ್ಯರೇ, ವಿಷಯ: ಹೊಸ ಬಡಾವಣೆಗೆ ಗ್ರಂಥಾಲಯವೊಂದನ್ನು ಮಂಜೂರು ಮಾಡುವ ಕುರಿತು. ಪ್ರಪಂಚವು ಬಹಳ ವೇಗದಲ್ಲಿ ಓಡುತ್ತಿರುವ ಇಂದಿನ ದಿನಗಳಲ್ಲಿ ಪ್ರಾಪಂಚಿಕ ಜ್ಞಾನವನ್ನು ಪಡೆಯುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ಪ್ರಾಪಂಚಿಕ ಜ್ಞಾನವಿಲ್ಲದೆ ಜೀವನ ಸಾಗಿಸುವುದು ಕೂಪ ಮಂಡುಕಗಳಂತೆಯೇ ಸರಿ. ಆದುದರಿಂದ ಇದನ್ನು ಆಬಾಲವೃದ್ಧರಾದಿಯಾಗಿ ಪಡೆಯುವುದು ಅನಿವಾರ್ಯ. ಇದಕ್ಕಾಗಿ ನಾಗರಿಕರಿಂದ ಕರ ವಸೂಲಿ ಮಾಡುವಾಗ ಸದರಿ ಉದ್ದೇಶಕ್ಕಾಗಿ ಧನ ಸಂಗ್ರಹವಾಗುತ್ತಿರುವುದು ಸರ್ವವಿದಿತವಾದ ವಿಚಾರ. ಆದರೆ ಈ ನಮ್ಮ ಬಡಾವಣೆಯಲ್ಲಿ ಸಹಸ್ರಾರು ಮಂದಿ ಯುವಕರು ಗ್ರಂಥಾಲಯದ ಸೌಲಭ್ಯಕ್ಕೆ ದೂರದ ಪ್ರದೇಶಗಳಿಗೆ ತೆರಳಬೇಕಾಗಿದೆ. ಇಲ್ಲವೇ ಕೈ ಚೆಲ್ಲಿ ಕೂಡಬೇಕಾಗಿದೆ. ಆದುದರಿಂದ ತಾವು ಈ ಬಡಾವಣೆಯ ಜನತೆಯ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಗ್ರಂಥಾಲಯ ಕೇಂದ್ರವೊಂದನ್ನು ಒದಗಿಸಿಕೊಟ್ಟು ಇಲ್ಲಿನ ಜನತೆ ಅನ್ಯ ಮಾರ್ಗದಲ್ಲಿ ಸಮಯ ಪೋಲು ಮಾಡದೆ ಗ್ರಂಥಗಳ ಓದಿನಲ್ಲಿ ಸಮಯವನ್ನು ವ್ಯಯ ಮಾಡಿ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳಲು ಮತ್ತು ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಸಮಾಚಾರವನ್ನು ಗ್ರಹಿಸಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ನೆರವಾಗುತ್ತೀರಿ ಎಂದು ಆಶಿಸುತ್ತೇನೆ. ಶೀಘ್ರಾತಿ ಶೀಘ್ರದಲ್ಲಿ ಗ್ರಂಥಾಲಯವೊಂದನ್ನು ಈ ಹೊಸ ಬಡಾವಣೆಯಲ್ಲಿ ಪ್ರಾರಂಭಿಸಿ ಇಲ್ಲಿನ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಿರಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿಗಳು. 500 ಜನರ ಸಹಿ ಇದೆ. ಮಂಗಳೂರು. ಹಡಕಗಳು. ಸಹಿ ಸಂಗ್ರಹದ ಪ್ರತಿ ಲಗತ್ತಿಸಿದೆ. ಇಂದಿನ ಪತ್ರ ವ್ಯವಹಾರದ ಪ್ರತಿ ಲಗತ್ತಿಸಿದೆ. ಓಕೆ.